ನಮಸ್ಕಾರ ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಶ್ರಾವಣ ಮಾಸದ ಶನಿವಾರದಂದು ದೇವರ ದರ್ಶನ ಪಡೆದುಕೊಂಡರೆ ಎಲ್ಲ ದೋಷಗಳು ನಿವಾರಣೆಯಾಗಿ ಶ್ರೀ ಭೂನೀಳ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಅನುಗ್ರಹ ಸಿಗಲಿದೆ ಎಂಬುದು ಗಡಿದಂಗೆ ಬರುವ ಭಕ್ತರ ನಂಬಿಕೆಯಾಗಿದೆ. ಈ ಕುರಿತು ಒಂದು ವರದಿ. ಬಾಗೇಪಲ್ಲಿ ತಾಲೂಕಿನಾದ್ಯಂತ ಶ್ರಾವಣ ಮಾಸದ ಮೊದಲ ಶನಿವಾರದ ಪ್ರಯುಕ್ತ ವಿವಿಧ ದೇವಾಲಯಗಳಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಗಡಿತಂನಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಹಾಗೂ ಎರಡನೇ ತಿರುಪತಿ ಎಂದೇ ಪ್ರಸಿದ್ಧಿಯಾಗಿರುವ ಭೂನೀಳ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಬೆಳಗ್ಗೆ 3 ಗಂಟೆಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಸಹಸ್ರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ಇವತ್ತು ಬೆಳಗ್ಗೆ 3 ಗಂಟೆಯಿಂದ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ವಿಶೇಷವಾದ ಆಭರಣಗಳಿಂದ ಸ್ವಾಮಿಗೆ ಅಲಂಕಾರ ಸೇವೆ, ಸಹಸ್ರನಾಮ, ಅಷ್ಟೋತ್ತರ ಶತನಾಮಾವಳಿ ಪೂಜೆ ಎಂದು ಈಗ ನಡೆದಿದೆ. ಸಹಸ್ರಾರು ಭಕ್ತಾದಿಗಳು ಸ್ವಾಮಿಯವರಿಗೆ ದರ್ಶನ ಮಾಡಿ ಪುನೀತರಾಗ್ತಾ ಇದ್ದಾರೆ. 10:15 ಗಂಟೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ವಾಮಿಯವರಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಅನ್ನೋದು ಪ್ರಾರಂಭ ಆಗುತ್ತೆ. ಸ್ವಾಮಿಯವರಿಗೆ ಈ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತಾದಿಗಳು ಸ್ವಾಮಿಯವರ ಒಂದು ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ವಿಶೇಷವಾಗಿ ಶ್ರಾವಣ ಮಾಸದ ಮೊದಲನೆಯ ಶ್ರಾವಣ ಶನಿವಾರ ಆಗಿರೋದರಿಂದ ಇದನ್ನು ಶ್ರಾವಣ ಮಾಸವನ್ನು ಹಬ್ಬಗಳ ಒಂದು ದಿನ ಅಂತಲೇ, ಹಬ್ಬಗಳ ಮಾಸ ಅಂತಲೇ ನಾವು ಕರೀತೀವಿ. ಆದ್ದರಿಂದ ಮೊದಲನೆಯ ಒಂದು ಶ್ರಾವಣ ಶನಿವಾರ ಆಗಿರೋದ್ರಿಂದ ಈ ಒಂದು ಸ್ವಾಮಿಯವರಿಗೆ ವಿಶೇಷವಾಗಿ, ಅದರಲ್ಲೂ ಕೂಡ ವೆಂಕಟೇಶ್ವರ ಒಂದು ಒಕ್ಕಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಂದು ಸ್ವಾಮಿಯವರಿಗೆ ಈ ಒಂದು ತಮ್ಮ ಧನ ಮನ ಎಲ್ಲವನ್ನು ಸಮರ್ಪಣೆ ಮಾಡಿ ಸ್ವಾಮಿಯವರ ದಿವ್ಯ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ದೇವಾಲಯದ 4 ದಿಕ್ಕುಗಳಲ್ಲಿ ಇರುವ ಗೋಪುರಗಳಿಗೆ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ದೇಗುಲ ಪ್ರಾಂಗಣವನ್ನ ತಳಿರು ತೋರಣ, ವಿವಿಧ ಬಗೆಯ ಬಣ್ಣದ ಹೂಗಳಿಂದ ಸಿಂಗರಿಸಲಾಗಿತ್ತು. ದೇವರ ದರ್ಶನಕ್ಕೆ ಆಗಮಿಸಿದ್ದ ಸಾವಿರಾರು ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಈ ಕ್ಷೇತ್ರ ಬಾಗೇಪಲ್ಲಿ ತಾಲೂಕು ದೇರಗುಡಪಲ್ಲಿಯಲ್ಲಿರುವ ಗಡಿದಂ ಪ್ರಸಿದ್ಧವಾಗಿರುವಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇದು ನಮ್ಮ ಪುರಾತನ ಕಾಲದಿಂದ ಈ ಊರಲ್ಲಿ ನಮ್ಮ ಮುತ್ತಾತ ಕಾಲದಿಂದ ಇದೆ. ಇಲ್ಲೇ ನಮ್ಮ ಪಕ್ಕದಲ್ಲಿ ಸುತ್ತಮುತ್ತ ಕದಣಗರಹಳ್ಳಿ ಅಂತ, ಈ ಸುತ್ತಲಿನ ಹಳ್ಳಿಗಳೆಲ್ಲ ಕೂಡ ಇಲ್ಲಿ ಪ್ರಸಿದ್ಧವಾದಂಥ ಇದೊಂದು ದೇವಸ್ಥಾನ, ಐತಿಹಾಸಿಕ ದೇವಸ್ಥಾನ, ಚೋಳರ ಕಾಲದ ದೇವಸ್ಥಾನ ಅಂತ ಪ್ರಸಿದ್ಧ ಆಗಿದೆ. ಇಲ್ಲಿ ಏನೇ ಶುಭ ಕಾರ್ಯ ಆಗಲಿ, ಯಾರದೇ ಒಂದು ಮದುವೆ ಆಗಲಿ, ಏನೇ ಆಗಲಿ ಬಂದು ಈ ದೇವಸ್ಥಾನಕ್ಕೆ ಬಂದು ಫಸ್ಟು ಇಲ್ಲಿ ದೇವರ ದರ್ಶನ ಮಾಡಿ ಮತ್ತೆ ಆ ಮನೆಯಲ್ಲಿ ಕಾರ್ಯ ಮಾಡ್ತಾರೆ. ಅದು ಯಾರೇ ಆಗಲಿ ಇಲ್ಲಲ್ಲ. ಈ ಶ್ರಾವಣ ಶನಿವಾರದಲ್ಲಿ 2ನೇ ತಿರುಪತಿ ಅಂತಲೇ ಪ್ರಸಿದ್ಧವಾಗಿರುವಂಥ ಗೋಪುರ ಸಹ ನೋಡಿ ಇಲ್ಲಿ ಬಂದು ವಿಶೇಷವಾದಂತಹ ಅಲಂಕಾರ, ವಿಶೇಷವಾದಂಥ ಪೂಜೆ ಇರ್ತದೆ. ಇಲ್ಲಿ ಯಾರೇ ಬಂದರೂ ಸಹ ಏನೇ ಬಂದು ಬೇಡಿಕೊಂಡ್ರು ಆ ದೇವರುಗಳಿಗೆ ಪ್ರತ್ಯಕ್ಷವಾಗಿ ಹೊರ ಕೊಡುವಂಥ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಅಂತ ಇಲ್ಲಿ ನೆಲೆಸಿದ್ದಾರೆ. ನಿಮಗೆ ಯಾವುದೇ ಒಂದು ತೊಂದರೆ ಆದರೂ ಸಹ ಇಲ್ಲಿ ಬೇಡಿಕೆ ಮಾಡಿಕೊಂಡು ಬರ್ತದೆ. ನಮಗೆ ಎಂಥ ಕಷ್ಟಗಳು ಬಂದರೂ ಎಲ್ಲೂ ಹೋಗೋದಿಲ್ಲ, ಬಂದು ಇಲ್ಲೇ ಮಾತಾಡ್ತೀವಿ. ಇಲ್ಲಿ ಬಾಗೇಪಲ್ಲಿ ಜನಗಳು ಕೂಡ ಅಷ್ಟೇ, ಏನೇ ಬಂದರೂ ಬಸ್ಸು ಇಲ್ಲಿ ಬಂದು ಪೂಜೆ ಮಾಡಿ ಹೋಗ್ತಾರೆ. ವರ್ಷನೂ ಪ್ರತಿನಿತ್ಯ ಇಲ್ಲಿ ಕಲ್ಯಾಣೋತ್ಸವಗಳು ಮಾಡ್ತಾರೆ. ಪ್ರತಿಯೊಬ್ಬರು ವರ್ಷಕ್ಕೆ ಕುಟುಂಬದಲ್ಲಿ
ಒಂದೊಬ್ಬರು ಪ್ರತಿಯೊಬ್ಬರು ಕುಟುಂಬದಲ್ಲೂ ಸಹ ಪ್ರತಿದಿನ ಕಲ್ಯಾಣೋತ್ಸವ ಇದ್ದೇ ಇರುತ್ತೆ. ಪ್ರಸಿದ್ಧವಾದಂಥ ದೇವಸ್ಥಾನ ಈ ಗಡಿದಮ್ಮ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇಲ್ಲಿ ಜಾತ್ರೆ ಸಹ ನಡೀತದೆ. ಇಲ್ಲಿ ವಿಶೇಷವಾಗಿ ಎಲ್ಲ ನಾಯಕರು, ಇಲ್ಲಿ ರಾಜಕೀಯ ನಾಯಕರು ಕೂಡ ಸಹ ಯಾರೇ ನಾಮಿನೇಷನ್ ಹಾಕಬೇಕಾದ್ರೂ ತಾಲೂಕಲ್ಲಿ ಫಸ್ಟ್ ಬಂದು ಇಲ್ಲಿ ಪೂಜೆ ಮಾಡಿ ಮತ್ತೆ ನಾಮಿನೇಷನ್ ಹಾಕ್ತಾರೆ. ಇದೊಂದು ಐತಿಹಾಸಿಕ ಅಂತ ಪ್ರಸಿದ್ಧ ಗಡಿದಮ್ಮ ದೇವಸ್ಥಾನ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕ ಕೆ ಪ್ರಕಾಶ್ ರಾವ್, ಪೇಜ್ಕಾರ್ ಶ್ರೀರಾಮರೆಡ್ಡಿ, ಸಿಬ್ಬಂದಿ ಶ್ರೀನಿವಾಸ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ರಾಷ್ಟ್ರೀಯ ಹೆದ್ದಾರಿಯೊಂದರಲ್ಲಿ ಕೆಲಸ ಮಾಡುವ ರೋಡ್ ರೋಲರ್ ಚಾಲಕನ ನಿರ್ಲಕ್ಷ್ಯದಿಂದ ಆಟೋವನ್ನು ಗಮನಿಸದೆ ಅದರ ಮೇಲೆ ಹತ್ತಿಸಿದ್ದಾನೆ. ಅದೃಷ್ಟವಶಾತ್ ಆಟೋದಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಇದ್ದಕ್ಕಿದ್ದಂತೆ ಆಟೋಗೆ ರೋಡ್ ರೋಲರ್ ಒಂದು ಡಿಕ್ಕಿ ಹೊಡೆದು ಅಪ್ಪಚ್ಚಿಯಾಗಿ ಮೈ ಜುಮ್ಮನಿಸುವ ಲೈವ್ ದೃಶ್ಯಗಳು ಸೆರೆಯಾಗಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮದ ಬಳಿ. ಹೌದು, ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಾರ್ಗವಾಗಿ 1 ವರ್ಷದಿಂದ ರಾಷ್ಟ್ರೀಯ ಹೆದ್ದಾರಿ ಕೆಲಸ ನಡೀತಾ ಇದೆ. ಇನ್ನು ರಸ್ತೆಯ ಕಾಮಗಾರಿ ಕೆಲಸಗಳು ಮಾಡೋಕೆ ಅಂತ ಭಾರೀ ಗಾತ್ರದ ವಾಹನಗಳನ್ನ ರಸ್ತೆಯಲ್ಲೇ ನಿಲ್ಲಿಸಲಾಗಿದೆ. ಹೀಗಿರುವಾಗ ಜಾಗ್ರತೆಯಿಂದ ಕೆಲಸ ಮಾಡಬೇಕಿದ್ದ ರಾಷ್ಟ್ರೀಯ ಹೆದ್ದಾರಿಯ ಗುತ್ತಿಗೆದಾರರು ಮತ್ತು ಕೆಲಸಗಾರರ ಅವಾಂತರದಿಂದ ಇವತ್ತು ಆಟೋ ಅಪ್ಪಚ್ಚಿಯಾಗಿದೆ. ಹಾಗೂ ಅದರಲ್ಲಿದ್ದವರು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಅಂದಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತಬಸಮಾಕನಹಳ್ಳಿ ಗ್ರಾಮದ ದಂಪತಿಗಳೊಬ್ಬರು ತಮ್ಮ ದೊಡ್ಡ ಮಗಳಿಗೆ ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲು ಮಾಡಿದ್ರು. ಇನ್ನು ಪೇಷಂಟ್ನ ನೋಡ್ಕೊಂಡು ಬರೋಕೆ ಅಂತ ಆಟೋದಲ್ಲಿ ಸುಬ್ರಹ್ಮಣಿ ಮತ್ತು ಅವರ ಅಕ್ಕನ ಮಗಳು ಬರ್ತಾ ಇದ್ರು. ಇವರು ತಿಪ್ಪೇನಹಳ್ಳಿ ಪೆಟ್ರೋಲ್ ಬಂಕ್ ಬಳಿ ಬರ್ತಾ ಇದ್ದಂತೆ ರಸ್ತೆ ಕಾಮಗಾರಿ ಕೆಲಸ ಮಾಡ್ತಾ ಇದ್ದ ರೋಡ್ ರೋಲರ್ ಒಂದು ಚಾಲಕನ ನಿರ್ಲಕ್ಷ್ಯದಿಂದ ಇದ್ದಕ್ಕಿದ್ದಂತೆ ಹಿಂದಕ್ಕಿಂದಕ್ಕೆ ಬಂದು ಆಟೋ ಮೇಲೆ ಏಕಾಏಕಿ ಹತ್ತಿಸಿಬಿಟ್ಟಿದ್ದಾನೆ. ಇದರಿಂದ ಆಟೋ ಸಂಪೂರ್ಣ ರೋಡ್ಗೆ ಅಂಟಿಕೊಂಡು ಅಪ್ಪಚ್ಚಿಯಾಗಿದೆ. ಆದರೆ ಆಟೋದಲ್ಲಿದ್ದ ಮಗು ಮತ್ತು ಆಟೋ ಚಾಲಕ ಪವಾಡ ಸದೃಶ ರೀತಿಯಲ್ಲಿ ಪ್ರಾಣಾಪಾಯದಿಂದ ಬಚಾವಾಗಿ ಬದುಕುಳಿದಿದ್ದಾರೆ. ಸ್ಥಳೀಯರು ಆಟೋದಲ್ಲಿ ಸಿಲುಕಿದ್ದ ಮಗು ಮತ್ತು ಆಟೋ ಚಾಲಕನನ್ನು ರಕ್ಷಿಸಿ ಮೇಲಕ್ಕೆತ್ತಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಎಲ್ಲ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಏನಾಯ್ತು? ಅಯ್ಯ ನಮ್ಮ ಮನೇಲಿದ್ರೆ ದುಡುಮ್ ಅಂತ ಅಯ್ಯೋ ಏನೋ ಅಂತೇಳಿ ಬಂದು ನೋಡಿದ್ರಿ. ಆಮೇಲೆ ಎಲ್ಲಾರು ಅವರು ಇವರು ಎಲ್ಲ ಬಂದು ಎತ್ತಿದ್ರು. ಎತ್ತಷ್ಟಕ್ಕೆ ಏನಾಯ್ತು, ಮಗ ಚೆನ್ನಾಗಿತ್ತು, ಅಯ್ಯಪ್ಪನ ಗಾಯ ಆಗಿತ್ತು, ಗಡ್ಡಿಗೆ ಹಾಕಿದ್ವಿ, ಸ್ವಲ್ಪ ನೀರು ಕೊಟ್ರಿ. ಅವರು ಇವರೆಲ್ಲ ಕಲೆಕ್ಷನ್ ಆಗಿ ನೋಡಿದ್ರು. ಅಷ್ಟೇ, ಯಾರು ಇರಲ್ಲ. ನಾನೇ ಏನಮ್ಮ ಗುದ್ದಿರೋದು? ರೋಲರು. ಅಲ್ಲ, ನೀವು CCTV ಅಲ್ಲ, ಅದು ಹೆಂಗ್ ಬಿದ್ದಿತ್ತು? ಅಪ್ಪಚ್ಚ ಆಗ್ಬಿಟ್ಟಿತ್ತು, ಹೆಂಗಾಗಿತ್ತು? ಅವೆಲ್ಲ ನಂಗೆ ಗೊತ್ತಿಲ್ಲಪ್ಪ. ಅಲ್ಲ, ಇವಾಗ ಏನಾಗಿದೆ ಅವ್ರಿಗೆ, ಗಾಡಿಯಲ್ಲಿರೋರಿಗೆ? ಅವ್ರ ಗಾಯನ, ಮಗುಕ್ಕೆ ಏನೂ ಆಗಿಲ್ಲ, ಗಾಯ ಆಗೈತೆ. ಏನೋ ಸ್ವಲ್ಪ ಅಲ್ಲಾಗ ರಕ್ತ ಬರ್ತಾ ಇತ್ತು, ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋದ್ರು. ಈ ಅಪ್ಪನಿಗೆ ಸ್ವಲ್ಪ ಗಾಯಗಳಾಗಿತ್ತು, ಅಲ್ಲೇ ಮಲಗಿಸಿದ್ರು. ಆಂಬುಲೆನ್ಸ್ ಬಂತು, ಎತ್ಕೊಂಡು ಹೋದ್ರು. ಆಟೋ ಹೆಂಗಾಗಿದೆ ನೋಡ, ಅಲ್ಲೇ ಐತಲ್ಲ, ಅಲ್ಲೇ ಐತೆ ನೋಡ, ಪಚ್ಚ ಆಗೋಗಿದ್ದೆ ಅಲ್ಲ, ಹಿಂದಾನಾಗಿದೆ. ಅಲ್ಲ, ಅದೇನು ಹಿಂದಿಂದಕ್ಕೆ ಬಂದು ಗುತ್ತೋ ಅದು ಹೆಂಗ್ ಬಂದು ಗುತ್ತು ಅಂತ ಅವೆಲ್ಲ ನಂಗೆ ನೋಡಿಲ್ಲ, ದುಡು ಮಂದಿದ್ ನೋಡಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕೆಲಸ ಮಾಡ್ತಾ ಇದ್ದ ರೋಡ್ ರೋಲರ್ ಚಾಲಕ ಅಪಘಾತ ಮಾಡಿದ್ದೇ ತಡ ಅಲ್ಲಿಂದ ರೋಡ್ ರೋಲರ್ ಅನ್ನು ನಿಲ್ಲಿಸದೆ ಚಲಾಯಿಸಿಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾನೆ. ಮಂಚನಹಳ್ಳಿಯಿಂದ ಬರ್ತಾ ಇದ್ದ, ನಿಲ್ಲಿಸಿ ಬುಲ್ಡೇಜರ್ ಬಂದು ಡ್ರೈವರ್ ಬಿಟ್ಟ. ಅಷ್ಟೇ. ಯಾರು ಬರ್ತಿದ್ರಿ ಆಟೋದಲ್ಲಿ? ನಾನು ನಮ್ಮ ಅಕ್ಕ ಮಗ. ಎಲ್ಲಿಗೆ ಬರ್ತಾ ಇದ್ರಿ? ಹಾಸ್ಪಿಟ್ಲ್. ಎಲ್ಲಿ ಹೋಗಿದ್ರಿ? ಎಲ್ಲಿಂದ ಬರ್ತಾ ಇದ್ರಿ? ಏನು ಗೊತ್ತಿದ್ದು? ಬುಲ್ಡೇಜರ್ ರೋಲರ್. ಹೆಂಗೆ ಹಿಂದೆಯಿಂದ ಬಂದು ಗುದ್ದಿರೋದು ಹೇಗೆ? ಅವನು ರಿವರ್ಸಿಂದ ಡ್ರೈವರಾಗಿ ಬಂದು ಬಿಟ್ಟ. ಏನಾಯ್ತು ಅಲ್ಲಿ? ಬಿಟ್ಬಿಟ್ಟ ಡ್ರೈವರಾಗೆ. ಆಟೋ ಒಂದೇ ಸಲ ಆಟೋ ಆಡಿಸ್ಬಿಟ್ಟ ಒಂದೇ ಸಲ. ಆಮೇಲೆ ಏನಾಯ್ತು? ಅಷ್ಟೇ ನೆನಪಿರು. ಮಗುಗೇನಾದ್ರೂ ಆಗಿದೆಯಾ? ಮಗು ಇಲ್ಲೇ ಇದೆ ಸರ್. ಮತ್ತೆ ಹಾಸ್ಪಿಟ್ಲಿಗೆ ಯಾರು ಕರ್ಕೊಂಡು ಬಂದೋಣ? ಆಂಬುಲೆನ್ಸ್. ಮುನೇಗೌಡ ಅಂತ ನಾನು. ಆಕ್ಸಿಡೆಂಟ್ ಆಗಿರೋದು ನನ್ನ ಬಾಂಬೆದ. ತೊಂಡೆಬಾವಿಯಿಂದ ಇಲ್ಲಿ ಹಾಸ್ಪಿಟ್ಲ್ ನನ್ನ ದೊಡ್ಡ ಮಗಳಿಗೆ ಅಡ್ಮಿಟ್ ಮಾಡಿಸಿದ್ವಿ. ಅಲ್ಲಿಂದ ಇಲ್ಲಿಗೆ ನೋಡೋಕ್ಕೆ ಬರ್ತಾ ಇದ್ದರೆ ರೋಲರ್ ಅವನು ಹಿಂದೆಯಿಂದ ಬಂದು ಗುದ್ದಿದ್ದಾರೆ. ಫ್ರ್ಯಾಕ್ಚರ್ ಆಗಿದೆ, ಫುಲ್ಲು ಜಾಸ್ತಿ ಆಗಿದೆ, ಬೋನ್ಸ್ ಎಲ್ಲ ಹೋಗಿದೆ. ಆಟೋ ತಂದು ಒಂದು
ಮಿನಿಮಮ್ ಒಂದು 5-6 ತಿಂಗಳಾಗಿತ್ತು. ಅಲ್ಲ ಹೆಂಗೆ ಇನ್ಸಿಡೆಂಟ್ ಆಯ್ತು ಅಂತಲ್ಲಿ? ಅದು ರೋಲರ್ ಅವ್ನು ಸೀದಾ ಬರ್ತಾಯಿದ್ರೆ ರೋಲರ್ ಅವನು ಹಿಂದೆಯಿಂದ ಹೋಗಿ ಗುದ್ದಿರೋದು. ಏನಾಗಿದೆ ಗಾಡಿ? ಗಾಡಿ ಫುಲ್ಲು ಏನು ಸ್ಕ್ರ್ಯಾಪ್, ಡ್ಯಾಮೇಜ್ ಆಗಿಬಿಟ್ಟಿದೆ, ಫುಲ್ ಸ್ಕ್ರ್ಯಾಪ್ ಅಷ್ಟೇ. ಅಲ್ಲ ಮಗು ಮಗು ಬದುಕುಳಿದಿರೋದು ಹೆಚ್ಚು. ಏನು ರೋಡ್ ತಿಳಿಸ್ಕೊಂಡು ಇದು ರೋಲರ್ ಅಲ್ಲಲ್ಲ, ಆಟೋದಲ್ಲಿ ಸೆಂಟ್ರಲ್ ಸಿಗಾಕೊಂಡಿರೋದು. ಅಲ್ಲ ಅಪ್ಪಚ್ಚಿ ಆಗ್ಬಿಟ್ಟಿದೆ ಸಂಪೂರ್ಣವಾಗಿ. ಒಂದು ರೀತಿಯಾಗಿ ಪವಾಡ್ ರೀತಿಯಲ್ಲಿ ಬದುಕಿದ್ರಲ್ಲ. ಅಷ್ಟೇ ಪವಾಡ್ ರೀತಿಯಲ್ಲೇ ಬದುಕಿರೋದು. ಆ ಸೆಂಟ್ರಲ್ ಅದು ಇದು ಕಟ್ಟಾಗದಿರೋ ಒಳಗಡೆನೆ ಅಲ್ಲಿ ಬದುಕುಳಿದಿರೋದು. ಆಟೋ ನೋಡಿದ್ರೆ ಏನು ಅನಿಸ್ತಾರೆ ನಿಮಗೆ? ಬದುಕುಳಿದಿರೋದೇ ಇಬ್ಬರು ಹೆಚ್ಚು ಅಂತ. ಇನ್ನು ರೋಡ್ ರೋಲರ್ ಕಾಮಗಾರಿ ಮಾಡುವಾಗ ಅದರ ಹಿಂದೆ ಮುಂದೆ ಸುರಕ್ಷಾ ಸಿಬ್ಬಂದಿ ಇರಬೇಕು, ಹಿಂದೆ ಮುಂದೆ ವಾಹನಗಳು ಬಾರದಂತೆ ಎಚ್ಚರಿಕೆಯ ಸಿಗ್ನಲ್ ಕೊಡಬೇಕು. ಇವೆಲ್ಲ ನಿಯಮಗಳು ಇದ್ರೂ ಕೂಡ ಇವೆಲ್ಲ ಪಾಲನೆ ಆಗಲಿಲ್ವಾ? ಗುತ್ತಿಗೆದಾರರು ಮತ್ತು ಕಾಮಗಾರಿ ಕೆಲಸ ನಿಭಾಯಿಸುವ ಮೇಸ್ತ್ರಿಗಳು ಏನು ಮಾಡ್ತಾ ಇದ್ರು? ಇವೆಲ್ಲ ಜವಾಬ್ದಾರಿ ಯಾರ್ದು ಅನ್ನೋ ಪ್ರಶ್ನೆಗಳಿಗೆ ಪೊಲೀಸರ ತನಿಖೆ ಉತ್ತರ ಕೊಡಬೇಕಷ್ಟೇ. ಅಂದಹಾಗೆ ಈ ಘಟನೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇತ್ತೀಚೆಗೆ ಶಿಡ್ಲಘಟ್ಟ ನಗರಸಭೆಯ ಕರ್ಮಕಾಂಡಗಳು ಒಂದೊಂದಾಗಿ ಬಯಲಾಗುತ್ತಿದೆ. ನಗರಸಭೆಯಲ್ಲಿ ದಾಖಲೆಗಳು ಮಾಯ ಆಗುತ್ತಿದೆ ಎಂದು ನಗರಸಭಾ ಸದಸ್ಯರೊಬ್ಬರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಇದೀಗ ಹಕ್ಕುಪತ್ರ ಇದ್ದರೂ 21 ವರ್ಷಗಳಿಂದ ನಿವೇಶನಗಳಿಗಾಗಿ ನಗರಸಭೆ ಕಚೇರಿಗೆ ಅಲೆದಾಡುವಂತಾಗಿದೆ. ಸರ್ವೆಯವರು ಅವರು ಡೇಟ್ ಕೊಟ್ಟರೆ ನಾವು ಅದರ ಪ್ರಕಾರ ನಾವು ಅವ್ರು ಬಂದಿದ್ದೀನ ನಮ್ಮವರು ಬರ್ತಾರೆ ಮಾಡಿ. ಇವಾಗ ಸರ್ವೆ ಮಾಡಬೇಕು ಅಂದರೆ ಸರ್ವೆಗೂ ನಮಗೂ ಸಂಬಂಧ ಇಲ್ಲ. ಸರ್ವೆ ನಮಗೂ ಒಂದು ರಿಪ್ಲೈ ಬರುತ್ತೆ, ಬಂದಾಗ ನಾವು ಖಂಡಿತ ಬಂದ್ ಮಾಡಿಸ್ತೀವಿ. ಇದೇ ಮಾತ್ರ 21 ವರ್ಷನೇ ಹೇಳ್ತಾ ಇದ್ದೀರಲ್ಲ, ನಮ್ಗೆ ಪರ್ಮಿಷನ್ ಕೊಡ್ಸೋದು ಯಾವಾಗ? ಹೌದು, ಶಿಡ್ಲಘಟ್ಟ ನಗರದ ಆಶ್ರಯ ಬಡಾವಣೆಯ ನಾಗರಿಕರ ಕತೆ ಮತ್ತು ವ್ಯತೆ ಇದು. ಮಾಜಿ ಸಚಿವ ವಿ ಮುನಿಯಪ್ಪನವರ ಅವಧಿಯಲ್ಲಿ ಅಂದು ಪುರಸಭಾಧ್ಯಕ್ಷರಾಗಿದ್ದ ನಂದಮುನಿ ಕೃಷ್ಣಪ್ಪ ಅವರ ಕಾಲಾವಧಿಯಲ್ಲಿ ಬಡವರಿಗಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಿ ಹಕ್ಕುಪತ್ರಗಳನ್ನು ಸಹ ನೀಡಲಾಗಿತ್ತು. ಆದರೆ ದುರಾದೃಷ್ಟವಶಾತ್ ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಫಲಾನುಭವಿಗಳು ನಗರಸಭೆ ಸೇರಿದಂತೆ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವಂತಾಗಿದೆ. ಸುಮಾರು 21 ವರ್ಷಗಳ ಹಿಂದೆ ನಗರಸಭೆಯಿಂದಲೇ ನೀಡಲಾಗಿದೆ. ಆದರೆ ಫಲಾನುಭವಿಗಳು ಇದುವರೆಗೂ ನಿವೇಶನ ಪಡೆಯಲು ಸಾಧ್ಯವಿಲ್ಲದಂತಾಗಿದೆ. ಈಗಾಗಲೇ ಪುರಸಭೆ ನಗರಸಭೆಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ ಸುಸ್ತಾಗಿದ್ದಾರೆ. ನಗರಸಭೆಯಿಂದ ಪಡೆದುಕೊಂಡಿರುವ ಹಕ್ಕುಪತ್ರಗಳನ್ನು ಹಿಡಿದುಕೊಂಡು ನಿವೇಶನ ಪಡೆಯಲು ಹೋದರೆ ಅಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಇದು ನಮಗೆ ಸೇರಿದ ಜಾಗ ಎಂದು ಗಲಾಟೆ ಮಾಡುತ್ತಿದ್ದಾರೆ. ಇದರಿಂದ ನಿವೇಶನಕ್ಕಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಫಲಾನುಭವಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಮ್ಮ ಹೆಸರು ನಾರಾಯಣಸ್ವಾಮಿ ಅಂತ, ಆಶ್ರಯ ಬಡಾವಣೆ, ಎರಡನೇ ಆಶ್ರಯ ಬಡಾವಣೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಹಕ್ಕುಪತ್ರ ಕೊಟ್ಟು 21 ವರ್ಷ ಆಯಿತು. ಇವಾಗ ಆ ಜಾಗ ನಮಗೆ ಕೊಡಲಿಲ್ಲ. ಇವಾಗ ಅವರು ಸ್ವಂತದವ್ರು ಬಂದು ನಮ್ಮದು ಅಂತ ಗಲಾಟೆ ಮಾಡ್ತಾರೆ. ಇಲ್ಲಿ ಬಂದು ಕೇಳಿದ್ರೆ ನೀವು ಗುಡ್ಸ್ಲಾಕಿ ಅದು ಮಾಡಿ ಇದು ಹೇಳ್ತಾರೆ. ನಾವು ಗುಡ್ಸ್ಲಾಕಕ್ಕೆ ಆಗಲ್ಲ. ನಾವು ಒಂದ್ಸತಿ ಹೊಡೆದಾಡಿ ಏಟ್ಗಳು ಬಿದ್ದವೆ. ಇದು MLA ಮೀನಪ್ಪನವ್ರು ಟುರ್ನೇಲ್ ಆಗಿದ್ದು. ನನ್ನ ಮುನ್ಕೃಷ್ಣಪ್ಪನೇ ನಮಗೆಲ್ಲ ಹಕ್ಕುಪತ್ರ ಕೊಟ್ಟಿದ್ದು. ಇಲ್ಲಿ ಬಂದ್ಬಿಟ್ಟು ನೀವೇ ಹೋಗಿ ಗುಡ್ಸ್ಲಾಕಿ ಅಂತಾರೆ. ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ SIನೂ ಹಂಗೆ ಹೇಳ್ತಾನೆ, ಹೋಗಿ ಗುಡ್ಸ್ಲಾಕಿ ಅಂತ. ಇಲ್ಲಿ ಬಂದು ಕೇಳಿದ್ರು ಆಗಿದೆ ಅಂತಾಳೆ. ಮೊನ್ನೆ ಕಮಿಷನರ್ನ ಬಂದು ಕೇಳಿದೆ, ಏನು ಮೇಡಮ್ನವರೇ 21 ವರ್ಷ ಆಯ್ತಲ್ಲ, ನೀವು ಹಕ್ಕುಪತ್ರ ಕೊಟ್ಟು ನಮ್ಮ ಜಾಗ ನಮ್ಗೆ ತೋರಿಸಿ ಅಂತ ಕೇಳಿದೆ. ಅವ್ರು ಹೇಳಿದ್ರು ಹಕ್ಕುಪತ್ರ ಕೊಡೋವರೆಗೂ ನಮ್ಮ ಜವಾಬ್ದಾರಿ, ಮತ್ತು ಖಾತಾ ಮಾಡೋಕೊಳ್ಳೋವರೆಗೂ ನಮ್ಮ ಜವಾಬ್ದಾರಿ. ಇವಾಗ ನಿಮ್ಮ ಜಾಗ ಬೇಕು ಅಂದರೆ ನೀವೇ ಹಾಕಿ ಅಂದರು. ನಾವು ಹೇಳಿದೆ ನಾವು ಎಲ್ಲೋಗ ಹಾಕಬೇಕು ಮೇಡಮ್ನವರೇ, ನೀವು ಸರ್ವೆ ಮಾಡಿ ಚೆಕ್ಬಂದಿ ಬದಲಿಸಿ ಆ ಚೆಕ್ಬಂದಿಲಿ ನಾವು ಎಲ್ಲೋ ಒಂದು ಜಾಗದಲ್ಲಿ ಗುಡ್ಸ್ಲು ಹಾಕ್ಕೊಂಡು ನಾವು ಇರ್ತೀವಿ ಅಂತಂದು ಹೇಳಿದೆ. ಆವಾಗ ಸರ್ವೆಗೆ ಹಾಕಿದ್ದಾರೆ. ಆ ನಂಬರು ಇವಾಗ ಮುಂಚಿನ ಕೊಡ್ತೀರಿ ಅಂತವ್ರೆ, ಕೊಡ್ಸ್ಕೊಂತೀವಿ. ಫಲಾನುಭವಿಗಳ ಸಮಸ್ಯೆಗಳನ್ನು ಆಲಿಸಿದ ಪೌರಾಯುಕ್ತರು ತಾವು ಮತ್ತೊಮ್ಮೆ ಒಂದು ಮನವಿ ಪತ್ರವನ್ನ ನೀಡಿ ಅದನ್ನ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಅವರ ಸಲಹೆ ಸೂಚನೆಗಳ ಮೇರೆಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ನೀವೇನು ಮಾಡಿದ್ರೆ ನಮ್ಮ ಜಾಗ ಕೊಡಿಸ್ಕೊಳ್ಳಿ ಮೇಡಮ್. ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಒಂದು ನಿಮಿಷ, ನಮ್ಮ ಕಡೆಯಿಂದ ಸರ್ವೆ ಅವ್ರು ಯಾವಾಗ ಕರೆದ್ರು ನಾವು ಬರ್ತೀವಿ. ಸರ್ವೆ ಅವ್ರು ಬರ್ಬೇಕಲ್ಲ. ನೋಡಮ್ಮ, ಸರ್ವೆ ಅವ್ರು ಬರ್ತಾರೋ ತಹಸೀಲ್ದಾರ್ ಬರ್ತಾರೋ ನನಗೆ ಗೊತ್ತಿಲ್ಲ.
ನಾವು ಕೇಳಬೇಕಾಗಿರೋದು ನಿಮ್ಮನ್ನ, ನಮಗೆ ನೀವು ಜವಾಬ್ದಾರಿ. ನೀವು ಸರ್ವೆ ಅವರು ಡೇಟ್ ಕೊಟ್ಟರೆ ನಾವು ಅದರ ಪ್ರಕಾರ ನಾವು ಅವ್ರು ಬಂದಿದ್ದೀನ ನಮ್ಮವರು ಬರ್ತಾರೆ ಮಾಡಿ. ಇವಾಗ ಸರ್ವೆ ಮಾಡಬೇಕು ಅಂದ್ರೆ ಸರ್ವೆಗೂ ನಮಗೂ ಸಂಬಂಧ ಇಲ್ಲ. ಸರ್ವೆ ಅವ್ರಿಗೂ ನಮಗೂ ಒಂದು ರಿಪ್ಲೈ ಬರುತ್ತೆ, ಆ ಬಂದಾಗ ನಾವು ಖಂಡಿತ ಬಂದ್ ಮಾಡ್ತೀವಿ. ಇದೇ ಮಾತು 21 ವರ್ಷನೇ ಹೇಳ್ತಾ ಇದ್ದೀರಲ್ಲ, ನಮ್ಗೆ ಪರ್ಮಿಷನ್ ಕೊಡ್ಸೋದು ಯಾವಾಗ? ಗಳ್ಳುಗಳು ಹಾಕಿದ್ರು, ನಂಬರ್ ಹಾಕಿದ್ರು, ನಮ್ಮ ಸೈಡ್ ನಮ್ಗೆ ಗೊತ್ತೈತೆ. ಹೋಗಿದ್ವಿ ನೋಡು, ಇತ್ತು ನಾನೇ ಇಲ್ಲ ಪಾಯ ಆಗಿದ್ರ JCB ಇಟ್ಕೊಂಡು ಎಲ್ಲ ತೊಳ್ಬಿಟ್ಟು ಕಲ್ಲುಗಳೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಅಲ್ಲಿ ಏನಾದ್ರ ಕಂದಾಯ ಕಟ್ಟಬಹುದು, ಅಕ್ಪತ್ರ ಕೊಡ್ಬಹುದು. ಇವಾಗ ಕೊಡಲ್ಲ ನಮ್ಗೆ. ಯಾಕೆ ನಿಮ್ ಹತ್ರ ನಿಮ್ದು ಒರಿಜಿನಲ್ ನಿಮ್ದು ಆಸ್ತಿ ಏನಿದೆ ಅದ್ರ ಸಂಪೂರ್ಣ ದಾಖಲೆಗಳಿದ್ದಾಗ ನೀವು ಹೋಗಿ ಆಕ್ಯುಪೈ ಮಾಡ್ಬೇಕು. ಮುನ್ಸಿಪಾಲಿಟಿ ಅವರೇ ನೀವು ನಮ್ಗೆ ಸಪೋರ್ಟ್ ಬನ್ನಿ, ನಾವು ಹೋಗ್ತೀವಿ. ನಾವಾಗ ನಾವು ಹೋಗಕ್ಕಾಗಲ್ಲ, ಅವ್ನು ಬರ್ತಾನೆ ಹೊರದಾಗ್ತಾನೆ. ನಮ್ಮನ್ನು ಹೊರದಾಗ್ಸ್ಕೊಂಡು ನಾವೇ ನೀವು ಬನ್ನಿ, ನೀವು ಬನ್ನಿ ನಮ್ಮ ಜೊತೆ, ನೀವು ಬನ್ನಿ. ಈಗಪ್ಪ ನಿಮ್ ಜಾಗ ಹೇಳಿದ್ರೆ ಹಾಕೊಂಡ್ರಿ, ನಾವು ಹಾಕ್ತೀವಿ. ನಾವಾಗ ನಾವು ಹೋಗಕ್ಕಾಗಲ್ಲ, ರೋಡಿಗೆ ಕರ್ಕೊಂಡು ಬರ್ತಾನೆ. ಈ ಸಂದರ್ಭದಲ್ಲಿ ಫಲಾನುಭವಿಗಳಾದ ಟೇಲರ್ ನಾರಾಯಣಸ್ವಾಮಿ, ಛಾಯಾದೇವಿ, ಗಂಗಾಧರ್, ಜಯಮ್ಮ, ಕದಿರಮ್ಮ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲಾ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ.
ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಶ್ರೀ ಕೆವಿ ಕಾಲೇಜ್ ಆಫ್ ಫಾರ್ಮಸಿ, MG ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ PUC PCMB, PCMCS, PCB, PCM ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ತರಬೇತಿ ಅವಧಿ 2 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಇರುತ್ತದೆ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ PUC PCMB, PCMCS, PCB, PCM ತರಬೇತಿ ಅವಧಿ 4 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಅಧಿಕವಾಗಿರುತ್ತದೆ. ಲ್ಯಾಟ್ರಲ್ ಎಂಟ್ರಿ ಡಿ ಫಾರ್ಮಾ ಪಾಸಾದ ವಿದ್ಯಾರ್ಥಿಗಳು ನೇರವಾಗಿ 2ನೇ ವರ್ಷದ ಬಿ ಫಾರ್ಮಾಗೆ ದಾಖಲಾಗಬಹುದು. ಕ್ಯಾಂಪಸ್ ಸೆಲೆಕ್ಷನ್, ವಿದ್ಯಾರ್ಥಿ ವೇತನ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ KV ನವೀನ್ ಕಿರಣ್ ರವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಕುರಿತು ಅರಿವು ಮೂಡಿಸಲಾಗುವುದು. ಅದೊಂದು ಆಧ್ಯಾತ್ಮಿಕ ತಾಣಕ್ಕೆ ಹೋಗಬೇಕಾದರೆ ಅದೊಂದು ಗ್ರಾಮದ ರಸ್ತೆಯಲ್ಲಿ ಸಾಗಿ ಹೋಗಬೇಕಾಗುತ್ತದೆ. ಆದರೆ ಪ್ರವಾಸಿಗರ ವಾಹನಗಳ ದಟ್ಟಣೆ ಹೆಚ್ಚಾಗುತ್ತಿದ್ದಂತೆ ರಸ್ತೆಗಳು ಹದಗೆಟ್ಟು ಗ್ರಾಮಸ್ಥರಿಗೆ ಕಿರಿಕಿರಿ ಉಂಟಾಗುತ್ತಿದೆ. ಇದರಿಂದ ರೋಸಿ ಹೋದ ಗ್ರಾಮಸ್ಥರು ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರೆಕಾಯಿ 100 ರೂಪಾಯಿಗೆ 2 kg, 100 ರೂಪಾಯಿಗೆ 2 kg ಅವರೆಕಾಯಿ. ಮಕ್ಕಳಂತಾನೆ ಮಕ್ಕಳಪ್ಪ, ರೋಡ್ ಹೆಂಗಿದೆ ಇಲ್ಲಿ, ನಮ್ಮ ಪ್ರಾಣ ಹೋಗ್ತಾ ಇದೆ, ಇಲ್ಲಿ ಕಿಡ್ನಿಗಳು ಹೋಗ್ತಾ ಇದೆ. ಈ ದರಿದ್ರ ಸರ್ಕಾರ ಏನ್ಗಿದೆ ಈ ಸರ್ಕಾರ? ಇದು 112 ಅಡಿಗಳ ಎತ್ತರದ ಶಿವನ ಪ್ರತಿಮೆಯ ಈಶಾ ಫೌಂಡೇಶನ್ ನೋಡಲು ರಾಜ್ಯ ಹೊರ ರಾಜ್ಯಗಳಿಂದ ಸಾವಿರಾರು ಪ್ರವಾಸಿಗರು ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿಯತ್ತ ಬರ್ತಾರೆ. ಇದಕ್ಕೆ 2 ದಾರಿಗಳಿದ್ದು, ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಮಾರ್ಗದ ಮಧ್ಯದಲ್ಲಿರುವ ಲಿಂಗಶೆಟ್ಟಿಪುರ ಗ್ರಾಮದ ಮೂಲಕ ಒಂದು ರಸ್ತೆ ಇದ್ದರೆ, ಇನ್ನೊಂದು ರಸ್ತೆ ಚಿಕ್ಕಬಳ್ಳಾಪುರ ನಗರದ ಮುಷ್ಟೂರು ಗ್ರಾಮದ ಮೂಲಕ ಹಾದು ಹೋಗುವಂಥ ರಸ್ತೆ ಈಶಾ ಫೌಂಡೇಶನ್ಗೆ ತಲುಪಬಹುದಾಗಿದೆ. ಅದರಲ್ಲೂ ವೀಕೆಂಡ್ ಬಂತು ಅಂದರೆ ಸಾಕು, ಈ ಭಾಗದಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿ ಸ್ಥಳೀಯ ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇದೆ. ಇದರಿಂದ ರೋಸಿ ಹೋದ ಮುಷ್ಟೂರಿನ ಗ್ರಾಮಸ್ಥರು ಹಲವು ಬಾರಿ ಪ್ರತಿಭಟನೆ ನಡೆಸಿ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಇದು ಗ್ರಾಮಸ್ಥರ ಕೆಂಗಣ್ಣಿಗೆ ಕಾರಣವಾಗಿ ಶನಿವಾರ ಮುಷ್ಟೂರು ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು. ಅಂದಹಾಗೆ ಮುಷ್ಟೂರು ಗ್ರಾಮದ ಮುಖಾಂತರ ರೈತರು ಹೆಚ್ಚಾಗಿ ಇದೇ ರಸ್ತೆಯನ್ನು ಸಂಚಾರಕ್ಕಾಗಿ ಅವಲಂಬಿಸಿದ್ದು, ಅಲ್ಲದೆ ಪ್ರತಿನಿತ್ಯ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗಿ ಬರೋಕೆ ಈ ರಸ್ತೆಯನ್ನು ಬಳಸ್ತಾ ಇದ್ದಾರೆ. ಇನ್ನು ಈಶಾ ಫೌಂಡೇಶನ್ನ ಪ್ರವಾಸಿಗರ ವಾಹನಗಳು ಹಾಗೂ ಕಲ್ಲು ಕ್ವಾರಿಯ ಟಿಪ್ಪರ್ ವಾಹನಗಳ ಹಾವಳಿ ಜಾಸ್ತಿಯಾಗಿದ್ದು, ರಸ್ತೆಗಳು ಕಿತ್ತು ಮೊಣಕಾಲಷ್ಟು ಗುಂಡಿಗಳು ಬಿದ್ದಿವೆ. ಇದಕ್ಕೆ ಗ್ರಾಮಸ್ಥರು ಸುಸಜ್ಜಿತವಾದ ರಸ್ತೆ ಬೇಕು ನಮ್ಮೂರಿಗೆ ಅಂತ ಬೇಡಿಕೆಯನ್ನಿಟ್ಟಿದ್ರು. ಅದರಂತೆ ಈ ರಸ್ತೆಗೆ CC ರಸ್ತೆ ಕಾಮಗಾರಿ ಮಾಡಿಸ್ತೀವಿ ಅಂತ ಶಾಸಕ ಪ್ರದೀಪ್ ಈಶ್ವರ್ ಅವರು ಅನುದಾನ ಬಿಡುಗಡೆ ಮಾಡಿಸಿ 4 ತಿಂಗಳ ಹಿಂದೆಯಷ್ಟೇ ಗುದ್ದಲಿ ಪೂಜೆ ಮಾಡಿ ಫೋಟೋ ತೆಗೆಸ್ಕೊಂಡು ಹೋಗಿದ್ರು. ಆದರೆ ಗುತ್ತಿಗೆದಾರ CC ರಸ್ತೆ ನಿರ್ಮಾಣ ಮಾಡೋಕೆ ಡಾಂಬರ್ ರಸ್ತೆಯನ್ನು ಕಿತ್ತು ರಸ್ತೆ ನಿರ್ಮಾಣ ಮಾಡದೆ ಮತ್ತಷ್ಟು ಹಳ್ಳ ಕೊಳ್ಳಗಳನ್ನಾಗಿ ಪರಿವರ್ತಿಸಿದ್ದಾನೆ.
ಇದರಿಂದ ಗ್ರಾಮಸ್ಥರು ಮತ್ತಷ್ಟು ಕೋಪಗೊಂಡಿದ್ದು ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. 1 ತಿಂಗಳಿಂದ ರಸ್ತೆ ಕಿತ್ತಾಕ್ಬಿಟ್ಟು ಕಾಂಟ್ರಾಕ್ಟ್ ಈ ಕಡೆ ಬಂದಿಲ್ಲ. ಮಾಮೂಲಿ ಅಲ್ಪ ಸ್ವಲ್ಪ ಚೆನ್ನಾಗಿರೋ ರಸ್ತೆನ ಕಿತ್ತಾಕ್ ಹೊರಟೋಗಿದ್ದಾರೆ. ಅದರಲ್ಲಿ ಈ ಟ್ರಿಪ್ಪರಲ್ಲಿ ಓವರ್ಲೋಡ್ ಹಾಕ್ಕೊಂಡು ಬಂಡೆಗಳು ರಾತ್ರಿ ಯಥೇಚ್ಛವಾಗಿ ಬರೋದ್ರಿಂದ ಮೊಣಕಾಲುದ್ದ ಗುಂಡಿಗಳು ಬಿದ್ದು ಈ ಹಳ್ಳಿ ಜನಗಳು ಕೇತನಹಳ್ಳಿದ್ರಿಂದ ಮುಷ್ಟೂರ್ವರೆಗೂ ಓಡಾಡೋಕ್ಕಾಗ್ತಾಯಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಮಾರು ಸಲ ದೂರಗಳು ಕೊಟ್ಟಿದ್ದೀರಿ, ಇದ್ರ ಬಗ್ಗೆ ಕಿವಿ ಕೊಟ್ಟಿಲ್ಲ. ಶನಿವಾರ ಭಾನುವಾರ ಬಂದರೆ ಈ 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿವರೆಗೂ ಹೆವಿ ವೆಹಿಕಲ್ಲು ಈಶಾ ಟೆಂಪಲ್ಗೆ ಹೋಗಿ ಹೆವಿ ವೆಹಿಕಲ್ಲಿಂದ ನಮ್ಮ ಹಳ್ಳಿಗಳಾಗ ಧೂಳು ತುಂಬೋಗಿ ಬೆಳೆಗಳು ಹಾಳಾಗಿರೋದಲ್ಲದೆ ತುಂಬ ಅನಾನುಕೂಲ ಆಗಿ ಪರದಾಡೋ ಪರಿಸ್ಥಿತಿ ಆಗಿದೆ. ಆಂಬುಲೆನ್ಸ್ಗಳು ಹೋಗೋಕ್ಕಾಗ್ತಾಯಿಲ್ಲ, ಶಾಲಾ ಕಾಲೇಜುಗಳು ಹೋಗೋಕ್ಕಾಗ್ತಾಯಿಲ್ಲ, ರೈತರು ಸರಕುಗಳನ್ನ ಮಾರ್ಕೆಟ್ಗಳಿಗೆ ಸಾಗಾಕ್ಸೋಕ್ಕಾಗ್ತಾಯಿಲ್ಲ. ಸಂಬಂಧಪಟ್ಟ ಇದಕ್ಕೆ ಅಧಿಕಾರಿಗಳು ಈ ರಸ್ತೆಯಲ್ಲಿ ಒಂದಿನ ಓಡಾಡಿಬಿಟ್ಟು ಹಿಂಗೆ ಓಡಾಡ್ಬೋದಪ್ಪ ನೀವು ಅಂತ ಹೇಳಿದ್ರೆ ನಾವು ಹಂಗೆ ಓಡಾಡ್ಕೊತೀರಿ. ನಮಗೆ ಈ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಎಷ್ಟು ಜನ ಇಲ್ಲಿ ಬಿದ್ದು ಪ್ರಾಣಾಪಾಯಗಳಾಗಿದ್ದಾವೆ, ಸಂಭವಿಸಿದ್ದಾವೆ. ಅದೇ ರೀತಿ ಕೈಕಾಲು ಮುರ್ಕೊಂಡಿದ್ದವ್ರು ಇದ್ದಾರೆ, ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದಾವೆ. ಇದಕ್ಕೆಲ್ಲ ಕಾರಣ ಟ್ರಿಪ್ಪರ್ ಲಾರಿಗಳು. ಈಗೇನು ರಸ್ತೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ರಸ್ತೆ ಮಾಡಿದ್ಮೇಲೆ ಸಂಪೂರ್ಣವಾಗಿ ಟಿಪ್ಪರ್ ಲಾರಿಗಳು ಇಲ್ಲೊಂದು ಬರಬಾರ್ದು. ನಾವು ನಮ್ಮ ಮುಷ್ಟೂರು ಗ್ರಾಮಸ್ಥರಿಂದ ಹಾಗೂ ನಮ್ಮ ಸುತ್ತಮುತ್ತಲಿನ ಭಾಗಗಳ ಗ್ರಾಮಸ್ಥರಿಂದ ಏನು ಒಂದು ನಮ್ಮ ಮುಷ್ಟೂರು ಗ್ರಾಮದಲ್ಲಿ ರಸ್ತೆಯಲ್ಲಿ ವಾಹನಗಳನ್ನ ತಡೆದು ಯಾಕೆ ಪ್ರತಿಭಟನೆ ಮಾಡ್ತಾಯಿದ್ವಿ ಅಂದರೆ, ಸುಮಾರು 1 ತಿಂಗಳು ಈ ರೋಡು ಕಿತ್ತಾಕಿ 1 ತಿಂಗಳಾಯಿತು. ಭಾರಿ ತೊಂದರೆಗಳಾಗ್ತಾಯಿದ್ದಾವೆ, ಭಾರಿ ಅಪಘಾತಗಳಾಗ್ತಾಯಿದ್ದಾವೆ. ಇದಕ್ಕೆಲ್ಲ ಯಾರು ಹೊಣೆ? ಯಾಕೆ ಇವ್ರು ರಸ್ತೆ ಕಿತ್ತಾಕಿದ್ರು? ಅಲ್ಪ ಸ್ವಲ್ಪ ಚೆನ್ನಾಗಿರೋ ರಸ್ತೆನ ಇವರು ಕಿತ್ತಾಕಿ ಸುಮಾರು ಸಾವಿರಾರು ಜನ ಕೇತನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಸಾವಿರಾರು ಜನ ವಿದ್ಯಾರ್ಥಿಗಳು ಸಂಚರಿಸ್ತಾರೆ. ಹಾಗೂ ನಮ್ಮ ಗರ್ಭಿಣಿ ಶ್ರೀ ತಾಯಂದಿರು ಪಾಪ ಆಂಬುಲೆನ್ಸ್ ಮುಖಾಂತರ ಈ ರಸ್ತೆಯಲ್ಲಿ ಹೋಗ್ತಾರೆ. ಅವ್ರ ಪರಿಸ್ಥಿತಿಯಲ್ಲಿ ಏನು ಯಾರು ಕೇಳೋರು? ಇದೊಂದು ರಸ್ತೆ ಈಗ ಮಾರ್ಚ್ 9ನೇ ತಾರೀಕು ರಸ್ತೆ ಗುದ್ಲಿ ಪೂಜೆ ಮಾಡಿದರೆ ಯಾಕೆ ಇವ್ರು ರಸ್ತೆ ಇನ್ನೂ ಸ್ಟಾರ್ಟ್ ಮಾಡೋದಕ್ಕೆ ಏನು ಕಾರಣ ಏನು? ಇವರು ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಯಾರೇ ಜನಪ್ರತಿನಿಧಿಗಳಿರ್ಬೋದು, ಈ ಕೂಡಲೇ ಇದ್ರ ಬಗ್ಗೆ ಎಚ್ಚೆತ್ತು ನಮ್ಮ ರಸ್ತೆಯನ್ನು ಸರಿ ಮಾಡಿಕೊಡ್ಬೇಕಂತೇಳಿ ಅವ್ರಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ಈ ಹೋರಾಟ ಏನಾದರೂ ಅವರು ನಮ್ಮನ್ನು ಕಡೆಗಣನೆ ಮಾಡಿದ್ರೆ ಇನ್ನೂ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಅವ್ರಿಗೆ ಎಚ್ಚರಿಕೆ. ಇನ್ನು ಈ ವೇಳೆ ಔಷಧಿಗಳು ಹಾಗೂ ಗೊಬ್ಬರದ ಮೂಟೆಯನ್ನು ತರ್ತಾ ಇದ್ದ ರೈತ ಓರ್ವ ನೋಡ್ತಾ ಇದ್ದಂತೆ ಈ ಹಳ್ಳದಲ್ಲಿ ಬಿದ್ದು ಬೈಕ್ನಿಂದ ಬಿದ್ದು ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕಿದ್ದಾರೆ. ಮಕ್ಕಳಪ್ಪ ನೋಡು, ರೋಡ್ ಏನ್ ಗದ್ದಾಗಿದೆ, ಇಲ್ಲಿ ನಮ್ಮ ಪ್ರಾಣ ಹೋಗ್ತಾ ಇದೆ, ಇಲ್ಲಿ ಕಿಡ್ನಿಗಳು ಹೋಗ್ತಾ ಇದೆ. ಈ ದರಿದ್ರ ಸರ್ಕಾರ ಏನ್ಗಿದೆ? ಈ ಸರ್ಕಾರ ಇದು ಹಾಳಾಗೋಗ್ಲಿ ಸರ್ಕಾರ. ಇಂಥ ಸರ್ಕಾರ ಬಂದು ನಮ್ಮಂತ ಬಡ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಏನ್ ಮಾಡ್ತಾ ಇದ್ದೀರಿ? ಅನ್ನ ತಿಂದ ನೀವು ಏನಿದೆ ನೋಡ್ರಿ. ನಮ್ಮ ಪರಿಸ್ಥಿತಿ ಕೇಳ ನಮಗೆ ಯಾರ್ರಿ ನೋಡ್ರಿ, ಟ್ಯಾಕ್ಸ್ ಹೋಗಿ ಕಟ್ಕೊಂಡು ಬಂದಿರ್ತೀನಿ, ಬರ್ತಾರೆ ಟ್ಯಾಕ್ಸ್ ದುಡ್ಡು ನಿಮ್ಗೆ. ಏನ್ ಮಾಡ್ತಾ ಇದ್ದೀರಾ ನೀವು? ಇದೇ ಸರ್ಕಾರ ನಡೆಸೋದು ಯಾವ ತಾರೀಕು ಅಂತ ಹೇಳಿ ನಿಮ್ಮನ್ನ. ನಮ್ಗೆ ಈ ಪರಿಸ್ಥಿತಿ ಬಂದೈತೆ. 2 ಕಿಡ್ನಿಗಳಿಲ್ಲ, ಬರ್ತಾ ಯಾರು ಕರೆಕ್ಸಿನಪ್ಪನ ಕರೀರಿಲ್ಲ, ಅವ್ನಿಗೆ 2 ಕಿಡ್ನಿಗಳು ನೋವು ಬರ್ತಾವಂತೆ. ನೋಡಿ ಇವಾಗ ಈ ಮುಟ್ಟಕ್ಕೆ ಆಗಿಲ್ಲ ನನ್ನ ಕೈಯಲ್ಲಿ. ನೋಡಿ ಬಿದ್ದಾಯ್ತು ಇವಾಗ. ಏನು ಮಾಡೋದು ನೋಡಿ? ಇದು ನೋಡಿ ಎಲ್ಲ ಹೊರಟಾಯ್ತು ಗಾಡಿದು. ಇವಾಗ ಯಾರಿಗೆ ಕಟ್ಕೊಳ್ಳೋದು ಇವಾಗ? ಹಿಂಗೆ ರೈತರಿಗೆ ಅನ್ಯಾಯ ಮಾಡೋದು? ಆರಾಮಾಗಿ ಮಜಾಕ್ ಮಾಡ್ಕೊಂಡು ಸ್ಟ್ರೀಟ್ ಮೇಲೆ ಕುತ್ಕೊಂಡು ಅನ್ನ ತಿನ್ನೋದಲ್ಲ. ಒಟ್ಟಾರೆ ಈಶಾ ಫೌಂಡೇಶನ್ ಆದ ಮೇಲೆ ಪ್ರವಾಸಿಗರ ಸಂಖ್ಯೆ ದಿನೇ ಪ್ರವಾಸಿಗರ ಪ್ರವಾಸಿಗರ ಕಾಟಕ್ಕೆ ಮುಷ್ಟೂರು ಗ್ರಾಮಸ್ಥರು ನೊಂದಿದ್ರೆ, ಇನ್ನೊಂದು ಕಡೆ ಸುಸಜ್ಜಿತವಾದ ರಸ್ತೆ ಇಲ್ಲದೆ ತೊಂದರೆ ಅನುಭವಿಸ್ತಾ ಇದ್ದು, ಅಧಿಕಾರಿಗಳು ನಾ ಕೊಡೆ ಅಂತ, ಮುಷ್ಟೂರು ಗ್ರಾಮಸ್ಥರು ನಾ ಬಿಡೆ ಅಂತ ಪಟ್ಟು ಬಿಡದೆ ರಸ್ತೆಗೋಸ್ಕರ ಧರಣಿ ಮಾಡ್ತಾ ಕೂತ್ಕೊಳ್ಳೋಂಗಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರಾವಣ ಮಾಸದ ಮೊದಲನೇ ಶನಿವಾರದ ಪ್ರಯುಕ್ತ ಶ್ರೀನಿವಾಸ ಸಾಗರದ ಶ್ರೀ ಕ್ಷೇತ್ರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಐಶ್ವರ್ಯ ವಿರುದ್ಧಾರ್ಥಂ ಧರ್ಮಾರ್ಥಕಾಂ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಲಕ್ಷ್ಮೀ ಆಂಜನೇಯ ವರದ ಗೋವಿಂದ, ಪ್ರಹ್ಲಾದ ವರದ ಗೋವಿಂದ, ಆಪದ್ಬಾಂಧವ ಗೋವಿಂದ. ಶ್ರಾವಣ ಮಾಸದ ಮೊದಲನೆಯ ಶನಿವಾರದ ಪ್ರಯುಕ್ತ ಶ್ರೀನಿವಾಸ ಸಾಗರ ಶ್ರೀ ಕ್ಷೇತ್ರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸ್ವಾಮಿಗೆ ಬಣ್ಣ ಬಣ್ಣದ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಮುಂಜಾನೆಯಿಂದಲೇ ದೇಗುಲದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಗಳು ನೆರವೇರಿದವು. ಭಕ್ತರು ದೇಗುಲಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ನಿರಹೇ ನಿರಹೇ ಚಿರಹಂ ಶ್ರೀ ವೆಂಕಟ
श्रीनिवासाय मङ्गलं मङ्गलाशासनवरैः मदाश्चार्य पुरोगमैः सर्वैश्चूर्वेराचार्ये चक्रदायास्तु मङ्गलम् लक्ष्मीनाथसमारम्भां नाथयामि श्रीरङ्गमनुदिनां नाथयाम्यहम् आञ्जनेय वरद गोविन्द प्रह्लाद वरद गोविन्द आपद्बान्धव गोविन्द ऐश्वर्याभिवृद्ध्यर्थं धर्मार्थकाम्य मोक्षा चतुर्विधा फलपुरुषार्थसिद्ध्यर्थं स्थैर्यता सिद्ध्यर्थं लक्ष्मी वेंकटेश्वर स्वामी देवता प्रीत्यर्थे ಇನ್ನು ಶ್ರೀ ಕ್ಷೇತ್ರದಲ್ಲಿ ಪ್ರತಿ ಶ್ರಾವಣ ಮಾಸದ ಶನಿವಾರಗಳಂದು ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುತ್ತವೆ. ದೇಗುಲ ನಿರ್ಮಿಸಿ ಮುಂದಿನ ಮಂಗಳವಾರ 12 ವರ್ಷಗಳು ಪೂರ್ಣಗೊಳ್ಳುವ ಸುಸಂದರ್ಭದಲ್ಲಿ ಕುಂಭಾಭಿಷೇಕವನ್ನ ಹಮ್ಮಿಕೊಳ್ಳಲಾಗಿದೆ. ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಪ್ರಧಾನ ಅರ್ಚಕರು ತಿಳಿಸಿದ್ದಾರೆ. ಶ್ರೀಕಾಂತಾಯ ಕಲ್ಯಾಣದೇನಿದೇರ್ಚನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರ ಶ್ರೀದೇವಿ ಭೂದೇವಿ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಸನ್ನಿಧಾನ. ಇವತ್ತಿನ ದಿವಸ ಸ್ವಾಮಿಯವರ ಮಾಸವಾಗಿರತಕ್ಕಂತಹ ಶ್ರಾವಣ ಮಾಸ ಪ್ರಥಮ ವಾರ, ಇದೇ ಮೊದಲನೇ ವಾರ. ಸ್ವಾಮಿಯವರ ಸನ್ನಿಧಾನದಲ್ಲಿ ಬೆಳಗ್ಗೆ ಸ್ವಾಮಿಗೆ ಸುಪ್ರಭಾತ ಸೇವೆ, ನಂತರ ಫಲ ಪಂಚಾಮೃತ ಅಭಿಷೇಕ, ಅಲಂಕಾರ, ಅಷ್ಟೋತ್ತರ, ಮಂತ್ರಪುಷ್ಪ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗವೆಲ್ಲವೂ ಕೂಡ ಬೆಳಗ್ಗೆಯಿಂದಲೂ ಸ್ವಾಮಿಯವರ ಕೈಂಕರ್ಯಗಳೆಲ್ಲವೂ ಕೂಡ ನಡೀತಾ ಬರ್ತಾ ಇದೆ. ಹಾಗೆ ಇವತ್ತಿನ ದಿವಸ ಸ್ವಾಮಿಯವರ ಸನ್ನಿಧಾನದಲ್ಲಿ ಶ್ರಾವಣ ಮಾಸ ಅಂತಂದರೆ ಮಹಾವಿಷ್ಣುವಿನ ಮಾಸ ಅಂತಲೇ ಕರೆಯಲ್ಪಡುತ್ತೆ. ಹಾಗಾಗಿ ನಮ್ಮ ಈ ಕ್ಷೇತ್ರದಲ್ಲಿ ಶ್ರಾವಣ ಮಾಸ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆಯೇ ಇದೇ ತಿಂಗಳು ಅಂದರೆ ಮಂಗಳವಾರ 29/7/2025 ಮಂಗಳವಾರ ಈ ದೇವಾಲಯ 12 ವರ್ಷಗಳ ಅಷ್ಟಬಂಧನ ಬಾಲಾಲಯ ಮಹಾಸಂಪ್ರೋಕ್ಷಣ ಅಂತ ಹೇಳಿ ಕುಂಭಾಭಿಷೇಕವನ್ನು ಕೂಡ ನಡೀತಾ ಇದೆ. ಎಲ್ಲರೂ ಕೂಡ ಆವತ್ತಿನ ದಿವಸ ಸ್ವಾಮಿಯವರ ಸನ್ನಿಧಾನಕ್ಕೆ ಆಗಮಿಸಿ ಸ್ವಾಮಿಯವರ ದರ್ಶನವನ್ನು ಪಡೆದು ಪುನೀತರಾಗಬೇಕಾಗಿ ಪ್ರಾರ್ಥನೆ. ಸ್ವಸ್ತಿ. ಇನ್ನು ದೇಗುಲಕ್ಕೆ ಸ್ಥಳೀಯರು ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮುಂಜಾನೆಯಿಂದಲೇ ಭೇಟಿ ಕೊಟ್ಟು ದೇವರ ದರ್ಶನ ಪಡೆದು ಭಕ್ತಿ ಭಾವ ಮೆರೆದಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. MS ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್, ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. MS ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. UG ಕೋರ್ಸಸ್: BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ
ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್, ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. SM ಸ್ಕೂಪ್ ಐಸ್ ಕ್ರೀಮ್ ಪಾರ್ಲರ್ ನಂಬರ್ 5 ಶ್ರೀ ಯೋಗಿನಾರಾಯಣ ಕಾಂಪ್ಲೆಕ್ಸ್ ಜಿಲ್ಲಾಸ್ಪತ್ರೆ ಪಕ್ಕ ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಂಗಲ್ ಸಂಡೇಸ್, ಡಬಲ್ ಸಂಡೇಸ್, ಟ್ರಿಪಲ್ ಸಂಡೇಸ್, ಮಿಲ್ಕ್ ಶೇಕ್ಸ್, ಅಮೆರಿಕನ್ ಸೋಡಾ ಪಾಪ್ಸ್, ಸುಮಾರು 20 ವಿಧದ ಸಿಂಗಲ್ ಸ್ಕೂಪ್ಸ್ ಐಸ್ ಕ್ರೀಮ್ ಫ್ಲೇವರ್ಸ್ ದೊರೆಯುತ್ತದೆ. ಐಟಮ್ಸ್ ಸಬ್ಜೆಕ್ಟೆಡ್ ಟು ಅವೈಲಬಿಲಿಟಿ ಎಕ್ಸ್ಟ್ರಾ ಟಾಪಿಂಗ್. 20 ರೂಪಾಯಿ ಮಾತ್ರ. ಅಷ್ಟೇ ಅಲ್ಲ, ಗ್ರಿಲ್ ಸ್ಯಾಂಡ್ವಿಚ್ ಮೆನ್ಯೂ ಸಹ ಲಭ್ಯ. ವಿ ಅಂಡರ್ಟೇಕ್ಸ್ ಪಾರ್ಟಿ ಆರ್ಡರ್ಸ್. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ SM ಸ್ಕೂಪ್ ಐಸ್ ಕ್ರೀಮ್ ಪಾರ್ಲರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 866036 517 9113058872. Another number 7483474588. ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ನಡೆದ ಭೀಕರ ಅಪಘಾತದಲ್ಲಿ ಇಬ್ಬರು ಮೃತಪಟ್ಟಿರುವ ಘಟನೆ ಮಂಚೇನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮಂಚೇನಹಳ್ಳಿ ತಾಲೂಕಿನ ಕನಗಾನಕೊಪ್ಪ ಗ್ರಾಮದ ವ್ಯಾಪ್ತಿಯ ಪ್ರದೇಶದಲ್ಲಿ ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಬೈಕ್ ಸವಾರರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಮಂಚೇನಹಳ್ಳಿ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ಮಂಚೇನಹಳ್ಳಿ ನಿವಾಸಿ 27 ವರ್ಷದ ಯುವಕ ಅಜ್ಗರ್ ಹಾಗೂ ವನಪನಹಳ್ಳಿ ಗ್ರಾಮದ 38 ವರ್ಷದ ಓಬಲಪ್ಪ ಮೃತ ದುರ್ದೈವಿಗಳು ಎಂದು ತಿಳಿದು ಬಂದಿದೆ. ಘಟನೆಗೆ ಸಂಬಂಧಿಸಿದಂತೆ ಮಂಚೇನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರದ ಕಡೆಯಿಂದ ವನಪನಹಳ್ಳಿಯವರು 3 ಬರ್ತಿದ್ದರು. ಮಂಚೇನಹಳ್ಳಿಯವರು ಒಬ್ಬರು ಬರ್ತಾ ಇದ್ರು. ವನಪನಹಳ್ಳಿಯವರು ಬಂದು ಓಬಳೇಶಪ್ಪ ಅಂತೇಳಿ ಮೃತಪಟ್ಟಿದ್ದಾರೆ. ಇನ್ನು ಇಬ್ಬರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಿದ್ದೇವೆ. ಆಂಬುಲೆನ್ಸ್ಗೆ ಹಾಕಿ ಕಳಿಸಿದ್ದೀವಿ. ಮತ್ತು ಮಂಚೇನಹಳ್ಳಿ ಮುಸ್ಲಿಂ ಅವರು ಅಸ್ಗಾರ್ ಅಂತೇಳಿ ಅವರು ಮೃತಪಟ್ಟಿದ್ದಾರೆ. ಈ ಥರ ವೇಗವಾಗಿ ಗಾಡಿ ಓಡಿಸೋದು ತಪ್ಪು ಅನ್ನೋದು ಒಂದು ಇದು. ಸ್ವಲ್ಪ ನೋಡಿಕೊಂಡು ಹಿಂದೆ ಮುಂದೆ ಗಾಡಿ ಓಡಿಸ್ಬೇಕು. ಸ್ವಲ್ಪ ಅಸ್ಗರ್ಗೆ ವಯಸ್ಸು ಎಷ್ಟು? 27 ಅಸ್ಗರ್ ಅನ್ನೋ ಹುಡುಗ, 38 ಓಬಳೇಶಪ್ಪ ಅನ್ನೋರು ವನಪನಹಳ್ಳಿ. ನಾಸೀರ್, MMTV ನ್ಯೂಸ್, ಮಂಚೇನಹಳ್ಳಿ. ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ವಾಹನ ಚಾಲನೆ ಮಾಡುವ ಅಪ್ರಾಪ್ತ ಪೋಷಕರನ್ನ ಕರೆಸಿ ಸಂಚಾರಿ ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮಗಳನ್ನು ಕೈಗೊಳ್ಳುವುದಾಗಿ SP ಕುಶಾಲ್ ಚೌಕ್ಸೆ ಎಚ್ಚರಿಕೆ ನೀಡಿದರು. 75,000 ಫೈನ್ ಇದೆ ಪೇರೆಂಟ್ಸ್ ಮೇಲೆ. ಮತ್ತೆ ಗಾಡಿ ಸೀಸ್ ಆಗುತ್ತೆ, ಲೈಸೆನ್ಸ್ 1 ವರ್ಷಕ್ಕೆ ಕ್ಯಾನ್ಸಲ್ ಆಗುತ್ತೆ, ಗಾಡಿದು ರಿಜಿಸ್ಟ್ರೇಷನ್ 1 ವರ್ಷಕ್ಕೆ ಕ್ಯಾನ್ಸಲ್ ಆಗುತ್ತೆ, ರೋಡ್ ಮೇಲೆ ಯೂಸ್ ಮಾಡೋಕ್ಕೆ ಆಗಲ್ಲ ಗಾಡಿ.
ಚಿಂತಾಮಣಿ ನಗರ ಭಾಗದಲ್ಲಿ ಅಪ್ರಾಪ್ತರು ಓಡಿಸುತ್ತಿದ್ದ ದ್ವಿಚಕ್ರ ವಾಹನಗಳನ್ನು ಹಿಡಿದು ನಗರ ಠಾಣೆ ಪೊಲೀಸರು ದಂಡ ವಿಧಿಸಿ ಅವರ ಪೋಷಕರಿಗೆ ಕಾನೂನಿನ ಅರಿವು ಮೂಡಿಸಿದ್ದಾರೆ. ಈ ವೇಳೆ ಎಸ್ಪಿ ಕುಶಾಲ್ ಚೌಕ್ಸೆ ಮಾತನಾಡಿ, ಹೆಲ್ಮೆಟ್ ಧರಿಸಲು ಉದಾಸೀನತೆ ತೋರುವ ಜೊತೆಗೆ ಸಂಚಾರಿ ನಿಯಮ ಉಲ್ಲಂಘಿಸುವುದು ಸರಿಯಲ್ಲ. ವಾಹನ ಸಂಚಾರ ನಿಯಮ ಎಲ್ಲೆಡೆ ಅನ್ವಯವಾಗುತ್ತದೆ. ವಾಹನ ಸವಾರರು ತಪ್ಪದೇ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕೆಂದು ಸೂಚಿಸಿದ್ದಾರೆ. ಅಪ್ರಾಪ್ತ ವಯಸ್ಸಿನ ವಾಹನ ಚಾಲಕರ ನಿಯಂತ್ರಣ ಕುರಿತು ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದು, ಇಲ್ಲಿಯವರೆಗೆ ಚಿಕ್ಕಬಳ್ಳಾಪುರದಲ್ಲಿ 40 ಹಾಗೂ ಬಾಗೇಪಲ್ಲಿಯಲ್ಲಿ 22 ವಾಹನಗಳು ವಶಕ್ಕೆ ಪಡೆದಿದ್ದು, ಅವರ ಪೋಷಕರನ್ನ ಕರೆಸಿ ಕಾನೂನಿನ ಅರಿವು ಮೂಡಿಸಲಾಗಿದೆ ಎಂದರು. ಈಗ ಬಿಲೋ 18 ಅಂದರೆ ಮೈನರ್ ಅಂಡರ್ ಏಜ್ ಡ್ರೈವಿಂಗ್ ಅಲೌಡ್ ಇಲ್ಲ. ಮೋಟಾರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಯಾರು ಅಂಡರ್ ಏಜ್ ಡ್ರೈವಿಂಗ್ ಮಾಡ್ತಾ ಇದ್ದಾರ ಅವ್ರ ಮೇಲೆ 25,000 ಫೈನ್ ಇದೆ. ಅವ್ರ ತಂದೆ ತಾಯಿ ಮೇಲೆ ಅಥವಾ ಯಾರ್ದು ಗಾಡಿ ಇದೆ ಆ ಓನರ್ ಮೇಲೆ ಯಾರು ಅವ್ರಿಗೆ ಗಾಡಿ ಕೊಟ್ಟಿದ್ದೀರಾ 3 ವರ್ಷ ಅದು ಶಿಕ್ಷೆ ಇದೆ. 1 ವರ್ಷ ಗಾಡಿ ಸೀಸ್ ಆಗುತ್ತೆ, ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತೆ, ಮತ್ತು ನಿಮ್ಮ ತಂದೆ ತಾಯಿ ವಗೇರದು ಯಾವುದು ಲೈಸೆನ್ಸ್ ಇದೆ ಅದು ಕೂಡ ಸೀಸ್ ಆಗುತ್ತೆ ಅಲ್ವಾ. ಸೊ ಈಗದು ನೀವೆಲ್ಲರೂ ಸುಮಾರು ಜನ ಇವತ್ತು ನಾನು ನೋಡ್ತಾ ಇದ್ದೀನಿ ತುಂಬ ಕಡಿಮೆ ಏಜ್ ಇದೆ ಓಡಾಡ್ತಾ ಇದ್ದಾರೆ. ಮೇ ಬಿ ಸುಮಾರು ಜನ ನಾವು ಚೆಕ್ ಮಾಡ್ತೀವಿ, ವೀಲಿಂಗ್ ವಗೇರ ಕೂಡ ಮಾಡ್ತಾರೆ, ರೇಸ್ ಡ್ರೈವಿಂಗ್ ಕೂಡ ಮಾಡ್ತಾರೆ. ಸಮಸ್ಯೆ ಏನಿದೆಯಾ ನಾವು ನೋಡ್ತಾ ಇದ್ದೀವಿ, ಪ್ರತಿದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಮತ್ತು ಮಕ್ಕಳದು ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ, ಡೆತ್ ಆಗ್ತಾ ಇದೆ. ಲಾಸ್ಟ್ 6 ತಿಂಗಳು ಹಿಂದೆ ಚಿಕ್ಕಬಳ್ಳಾಪುರ ರೂರಲ್ ಲಿಮಿಟ್ಸ್ ಈಶಾ ಫೌಂಡೇಶನ್ ಹೋಗುವಾಗ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. 3 ಜನ ಮಕ್ಕಳು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ, 17-18 ಏಜ್ ಅವ್ರದ್ದು 3 ಜನ. ಅದು ಟ್ರಿಪಲ್ ರೈಡಿಂಗ್ ಮಾಡ್ತಾರೆ. ಫಸ್ಟ್ ಹೆಲ್ಮೆಟ್ ಹಾಕಲ್ಲ, ಲೈಸೆನ್ಸ್ ಇಲ್ಲ, 3 ಜನ ಹೋಗ್ತಾ ಇದ್ದಾರೆ ರಾತ್ರಿ ಟೈಮ್ಗೆ. ಒಂದು ಟ್ರ್ಯಾಕ್ಟರ್ ಜೊತೆಗೆ ಆಕ್ಸಿಡೆಂಟ್ ಆಯಿತು, 3 ಜನದು ಸ್ಪಾಟಲ್ಲಿ ಡೆತ್ ಆಯಿತು. ತಂದೆ ತಾಯಿ ಕೂಡ ಅರ್ಥ ಆಗಬೇಕು, ನಿಮ್ಮ ಮಕ್ಕಳದ್ದು ಭವಿಷ್ಯ ನಿಮ್ಮ ಕೈಯಲ್ಲಿ ಇದೆ. ನೀವು ಅವರಿಗೆ ಈ ಏಜಲ್ಲಿ ಸರಿಯಾಗಿ ಥರ ನೋಡಲ್ಲ, ಅವರಿಗೆ ಸ್ಟಾಪ್ ಮಾಡಲ್ಲ, ನಿಮ್ಮ ಕೈಯಿಂದ ಹೊರಗಡೆ ಹೋಗ್ತಾರೆ, ಆಮೇಲೆ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಈ ಏಜಲ್ಲಿ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕೆ ಅವಶ್ಯಕತೆ ಇದೆ ಅವರೆಲ್ಲರಿಗೆ ಇಲ್ವಾ. ಸೊ ಈಗ ಈ ವೆಹಿಕಲ್ಸ್ ಹೇಗೆ ಡ್ರೈವ್ ಮಾಡ್ತಾ ಇದ್ದಾರೆ ಅದು ಯಾವುದು ಕಾರಣಕ್ಕೆ ಅಲೌಡ್ ಮಾಡಲ್ಲ ನಾವು. ಮತ್ತು ಈ ವೆಹಿಕಲ್ಸ್ ಮೇಲೆ ನಾವು ಫೈನ್ ಕೂಡ ಹಾಕ್ತೀವಿ. ನೀವು ಕೂಡ ಅರ್ಥ ಆಗಬೇಕು, ಹೆಲ್ಮೆಟ್ದು ಎಷ್ಟು ಫೈನ್ ಇದೆ? 500 ರೂಪಾಯಿ ಫೈನ್ ಇದೆ ಹೆಲ್ಮೆಟ್ದು ಅಷ್ಟೇ. ಬಟ್ ನೀವು ಅಂಡರ್ ಏಜ್ ಡ್ರೈವಿಂಗ್ ಮಾಡ್ತಾರಾ, ಮೈನರ್ ಆಗಿ ಡ್ರೈವಿಂಗ್ ಮಾಡ್ತಾರಾ, 18ಇಂದ ಏಜ್ ಕಮ್ಮಿ ಇದೆ ಡ್ರೈವಿಂಗ್ ಮಾಡ್ತಾರಾ, 25,000 ಫೈನ್ ಇದೆ. ಕೇಸ್ ಹಾಕಬೇಕು ಹೇಳ್ತಾರೆ. ಕೇಸ್ ಹಾಕಬೇಕು ಬೇಡ, 25,000 ಕೊಡಲ್ಲ. ಮುಂದೆ ಏನು ಮಾಡ್ತೀರಿ ಹೇಳಿ? ಕಂಪಲ್ಸರಿ ನೋಡಿ, ಲೈಸೆನ್ಸ್ ತಗೊಳಕ್ಕೆ ಏನು ಭಾಳ ಫೀಸ್ ಇಲ್ಲ. 2 ವೀಲರ್ ಲೈಸೆನ್ಸ್ ತಗೊಳ್ಳೋದೇನು ಕಷ್ಟ ಇಲ್ಲ. ಹಾಗಾಗಿ ದಯವಿಟ್ಟು ನಿಮಗೆ ಹೇಳ್ತಾ ಇದ್ದೀವಿ, ದಯವಿಟ್ಟು ಪ್ರತಿಯೊಬ್ಬರು ಕೂಡ DL ತಗೊಳ್ಳಿ. DL ತಗೊಂಡು ಓಡಿಸಿ, ನಮ್ದು ಏನು ಅಭ್ಯಂತರ ಇಲ್ಲ. DL ಮಾಡಿಸದೆ ಓಡಿಸಿ. ಎಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ, ನಿಮಗೆ ತೊಂದರೆ ಕೊಡಬೇಕು, ಏನೋ ದ್ವೇಷ ಇದೆ, ಈ ಥರ ಏನೂ ಇಲ್ಲ. ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿ ಮುರಳೀಧರ್, ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್, ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.